ಎಲ್ರಿಗೂ ನಮಸ್ಕಾರ. ಈಗ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇರೋ ಡಿಸೈನ್ನ ಯಾವ ಥರ ಹಾಕೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ರಿ. ಆ್ಯಕ್ಚುಲಿ ಇದು ಬ್ಲೌಸ್ ಡಿಸೈನಲ್ಲಿ ಅಲ್ಲಲ್ಲಿ ಬುಟ್ಟ ಟೈಪ್ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ಇದಕ್ಕೆ ಮಾರ್ಕಿಂಗ್ ಏನು ಬೇಕಾಗಲ್ಲ, ಬಟ್ ಸ್ಟ್ರೈಟ್ ಲೈನ್ ಬೇಕಾಗುತ್ತಲ್ಲ, ಪ್ಲಸ್ ಮಾರ್ಕಲ್ಲಿದೆ. ಹಾಗಾಗಿ ಒಂದು ಸೆಂಟ್ರ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡು ಈಗ ಪ್ಲಸ್ ಮಾರ್ಕಲ್ಲಿ ಸ್ಟ್ರೈಟ್ ಲೈನಾಗಿ ಎಳ್ಕೊತೀವಿ. ಇಲ್ಲಾಂದರೆ ಸ್ವಲ್ಪ ಕ್ರಾಸಾಗಿ ಬಂತು ಅಂದರೂ ಇದಾಗುತ್ತೆ. ಅದಕ್ಕೋಸ್ಕರ ಪ್ಲಸ್ ಮಾರ್ಕು ನೀಟಾಗಿ ಮಾಡ್ಕೊಂಬಿಡಿ. ಪ್ಲಸ್ ಮಾರ್ಕೊಂದು ನೀಟಾಗಿ ಮಾಡ್ಕೊಂಬಿಟ್ರೆ ಈಸಿಯಾಗಿ ಹಾಕ್ಬೋದು ನೋಡಿ. ಸೆಂಟ್ರಲ್ಲಿ ಅಲ್ಲಿ 4 mm ಬೀಡ್ಸ್ ಇದೆ. 4 mm ಬೀಡ್ಸ್ನ ಹಾಕಿ ಸುತ್ತ ನಾನು ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಈಸಿಯಾಗಿ ಹಾಕ್ಬೋದು ನೋಡಿರಿ. ಅಷ್ಟು ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ. ಇದನ್ನ ಆ್ಯಕ್ಚುಲಿ ಬ್ಲೌಸ್ ಡಿಸೈನಲ್ಲಿ ಅಲ್ಲಲ್ಲಿ ಬುಟ್ಟಾಸ್ ಟೈಪ್ ಹಾಕ್ತಾರೆ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಈ ಡ್ರೆಸ್ ಟಾಪ್ಗಳು, ಲೆಹಂಗಗಳು ಟಾಪ್ಗಳಲ್ಲಿ ಅಲ್ಲಲ್ಲಿ ಬುಟ್ಟಾಸ್ ಟೈಪ್ ಹಾಕೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿರಿ ಡಿಸೈನು. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೂ ಒಂದ್ಸಲ ಟ್ರೈ ಮಾಡಿ. ಬಟ್ ಹಾಕೋದು ತುಂಬ ಈಸಿ ನೋಡಿರಿ, ಏನೂ ರಿಸ್ಕ್ ಇಲ್ಲ, ಏನೂ ಇದಾಗೋದಿಲ್ಲ. ಸುಲಭವಾಗಿ ಹಾಕ್ಬೋದು ಮತ್ತು ಈಸಿಯಾಗಿ ಕಲ್ತ್ಕೋಬೋದು ನೋಡಿರಿ. 4 mm ಬೀಡ್ಸ್ ಹಾಕಿ ಸುತ್ತ ನಾನು ಶುಗರ್ ಬೀಡ್ಸ್ ಹಾಕೋಂತ ಬರ್ತಾಯಿದ್ದೀನಿ ನೋಡಿ. ಕರೆಕ್ಟಾಗಿ ಅಲ್ಲಿ ಸ್ಟಾರ್ಟ್ ಎಲ್ಲಿ ಮಾಡಿರ್ತೀವೋ ಕರೆಕ್ಟಾಗಿ ಅಲ್ಲಿ ಎಂಡ್ ಆಗೋವರೆಗೂ ಶುಗರ್ ಬೀಡ್ಸ್ ಹಾಕಿ ಎಂಡ್ ಲಾಕ್ ಮಾಡಿಬಿಡಿ. ಈಗ ನೆಕ್ಸ್ಟು ಪ್ಲಸ್ ಮಾರ್ಕ್ ಮೂಲಕ ಹೋಗ್ತಾಯಿದ್ದೀನಿ ನೋಡಿ. ಅಲ್ಲಿ ಎಂಡ್ ಲಾಕ್ ಆದರೂ ಮಾಡ್ಬೋದು, ಇಲ್ಲ ಕರೆಕ್ಟಾಗಿ ಬೀಡ್ಸ್ ಹಾಕಿ ಅಲ್ಲಿ ಎಕ್ಸ್ಟ್ರಾ ಚೈನ್ ಹಾಕಿ ಪ್ಲಸ್ ಮಾರ್ಕ್ ಬಂದಿರೋ ಹತ್ರನೇ ಬಂದರೆ ಅಲ್ಲಿಂದ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು ನೋಡಿ. ಈಗ ಪ್ಲಸ್ ಮಾರ್ಕ್ ಮಧ್ಯದಲ್ಲಿ 3 ಲವಂಗ ನಾಟ್ ಬಂದಿದೆ. ಆ ಲವಂಗ ನಾಟ್ ಯಾವ ಥರ ಹಾಕೋದಂತ ಇಲ್ಲ ನೋಡಿರಿ. 3 ಲವಂಗ ನಾಟ್ ಬಂದಿದೆ ವಿ ಶೇಪಲ್ಲಿ. ಅದನ್ನು ಮಾರ್ಕ್ ಮಾಡ್ತಾಯಿದ್ದೀನಿ ಗೊತ್ತಾಗಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಮಾರ್ಕ್ ಮಾಡಲಿಲ್ಲ ಅಂದರೂ ನಡೆಯುತ್ತೆ, ಈಸಿಯಾಗೂ ಹಾಕ್ಬೋದು. ಈಗ ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಎಷ್ಟು 5 6 ಬೀಡ್ಸ್ ಹಾಕಿದ್ದೀನಿ ಅಷ್ಟೇ. ಆ ಸೆಂಟ್ರ್ ಪಾಯಿಂಟಿಂದ ಹಾಕಿ ಡ್ರಾಪ್ ಶೇಪ್ ಬೀಡ್ಸು ಮತ್ತು ಒಂದು ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಈಸಿಯಾಗಿ ಹಾಕ್ಬೋದು. ಈಗ ವಾಪಸ್ ಬಂದು ಒಂಚೂರು ಶುಗರ್ ಬೀಡ್ಸು ಒಂದ್ರ ಕೆಳಗಡೆ ಗ್ಯಾಪ್ ಪಕ್ಕದಲ್ಲಿ ಹಾಕಿದ್ರೆ ಏನಾಗುತ್ತೆ, ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ಒಂದು ಶುಗರ್ ಬೀಡ್ಸ್ ಕೆಳಗಡೆನೇ ಡ್ರಾಪ್ ಶೇಪು ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಮತ್ತೆ ರಿವರ್ಸ್ ಬರ್ತಾಯಿದ್ದೀನಿ, ಯಾಕಂದರೆ ಇದು 3 ಹಾಕ್ಬೇಕಲ್ವ, ಅದಕ್ಕೋಸ್ಕರ. ಕರೆಕ್ಟಾಗಿ ಇಟ್ಕೊಳ್ರಿ ನೀಟಾಗಿ. ಸ್ವಲ್ಪ ಎಡವಟ್ಟಾಯ್ತು ಅಂದರೂ ಅದು ಥ್ರೆಡ್ ಕಡೆಗೆ ಬಂದುಬಿಡುತ್ತಾ, ಮತ್ತೆ ಸಿಗೋದಿಲ್ಲ ಕೈಗೆ. ಅದಕ್ಕೋಸ್ಕರ ನೀಟಾಗಿ ಹಾಕಿ. ಆ್ಯಕ್ಚುಲಿ ನಾನು ಇದನ್ನು ಮಿಷನ್ ದಾರ ಬಳಸ್ತಾಯಿದ್ದೀನಿ ನೋಡಿ ನಾನು ಇದಕ್ಕೆ. ಅಂದರೆ ನಿಮಗೆ ಆಲ್ಟರ್ನೇಟಾಗಿ ತೋರಿಸ್ತಿರ್ತೀನಿ, ಎರಡನ್ನೂ ಬಳಸ್ಬೋದು. ಯಾವುದಿದ್ರೆ ಅದರಲ್ಲಿ ಬಳಸ್ತಾಯಿದ್ದೀನಿ ನಾನು. ಇಂಥದ್ದೇ ಬಳಸಿ ಅಂತ ನಾನು ಪರ್ಟಿಕ್ಯುಲರಾಗಿ ಹೇಳೋದು. ನಿಮಗೆ ಯಾವ್ದು ಸಿಗುತ್ತೋ ಅದನ್ನು ಬಳಸಿ. ಕರೆಕ್ಟಾಗಿ ನೋಡಿ ನೀಟಾಗಿ ಹಾಕ್ರಿ. ಅದು ಸ್ವಲ್ಪ ಪಕ್ಕದಲ್ಲಿ ಹಾಕಿದರೂ ಡಿಸೈನ್ ನೀಟಾಗಿ ಕಾಣಲ್ಲ. ಅದಕ್ಕೋಸ್ಕರ ನಾನು ಡ್ರಾಪ್ ಶೇಪ್ ಬೀಡ್ಸ್ ಸೆಂಟ್ರಲ್ಲಿ ಸ್ಟ್ರೈಟಲ್ಲಿ ಹಾಕಿದ್ದೀನಲ್ವ, ಆ ಕಡೆ ಈ ಕಡೆ ಹಾಕೋದು. ಶುಗರ್ ಬೀಡ್ಸ್ ಕೆಳಗಡೆಯಿಂದ ಚೈನ್ ತೊಗೊಂಡು ಹಾಕಿ. ಈಗ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಕರೆಕ್ಟಾಗಿ ಸೆಂಟ್ರಲ್ಲಿ ಶುಗರ್ ಬೀಡ್ಸ್ಗಿಂತ ಕೆಳಗಡೆ ಹಾಕ್ರಿ ನೋಡಿರಿ. ಈ ಸೈಡಲ್ಲಿ ಹಾಕ್ತಾಯಿದ್ದೀನಿ, ಡೈರೆಕ್ಟಾಗಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಲ್ಲಿ ಎಂಡ್ ಲಾಕ್ ಮಾಡಿದ್ದೀನಿ, ಮತ್ತು ಇಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. 5 ಶುಗರ್ ಬೀಡ್ಸ್ ಹಾಕಿದ್ದೀನಿ ನೋಡಿ. ತುಂಬ ಸುಲಭವಾಗಿ ಹಾಕ್ಬೋದು ಡಿಸೈನು. ಬಟ್ ಡಿಸೈನ್ ಮಾತ್ರ ಭಾಳ ಚೆನ್ನಾಗಿ ಬಂದಿದೆ ನೋಡಿರಿ. ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಿದೆ. ಒಂದು ಶುಗರ್ ಬೀಡ್ಸ್ ಕೆಳಗಡೆ ಹಾಕ್ತಾಯಿದ್ದೀನಿ. ಪಕ್ಕದಲ್ಲಿ ಹಾಕಿದರೆ ಡಿಸೈನ್ ನೀಟಾಗಿ ಕಾಣಲ್ಲ. ಅದಕ್ಕೋಸ್ಕರ ಒಂದು ಶುಗರ್ ಬೀಡ್ಸ್ ಕೆಳಗಡೆ, ಆ ಕಡೆ ಈ ಕಡೆ ಬರ್ತಕ್ಕಂಥ ಡ್ರಾಪ್ ಶೇಪ್ ಬೀಡ್ಸು ಶುಗರ್ ಬೀಡ್ಸ್ ಕೆಳಗಡೆ ಒಂಚೂರು ಕೆಳಗೆ ಬಂದಿರೋ ಥರ ಕಂಡ್ರೆ ಚೆನ್ನಾಗಿರುತ್ತೆ. ಈ ಲವಂಗ ನಾಟ್ ವಿ ಶೇಪಲ್ಲಿ ಹಾಕ್ತೀವಿ ನೋಡಿರಿ. ಸೈಡಲ್ಲಿ ಸ್ವಲ್ಪ ಕೆಳಗಡೆ ಇರುತ್ತೆ, ಮಧ್ಯದ್ದು ಸ್ವಲ್ಪ ಮುಂದೆ ಇರುತ್ತೆ. ಅದೇ ಥರನೇ ಇಲ್ಲಿ 3 ಬೀಡ್ಸ್ ಹಾಕ್ಬೇಕಾದ್ರೆ ಯಾವಾಗಲೇ ಆಗಲಿ ಮಧ್ಯದ್ದು ಸ್ವಲ್ಪ ಮುಂದೆ ಇದ್ದು ಸೈಡಲ್ಲಿರೋವನ್ನ ಸ್ವಲ್ಪ ಕೆಳಗಡೆ ಇಳಿಸಿದ್ರೆ ಡಿಸೈನ್ ಹೈಲೈಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಹಾಕ್ಬೇಕಾದ್ರೆ ಸ್ವಲ್ಪ ನೋಡಿ ಹಾಕಿ, ಮತ್ತು ಪೂರ್ತಿ ಹಾಕಿ ಬಿಚ್ಚಿದ್ರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಆವಾಗ ಹಾಕಿದ ಮೇಲೆ ಒಂದು ಸಲ ಕಣ್ಣಾಡಿಸ್ರಿ ಕರೆಕ್ಟಾಗಿ ಬಂದಿದೆಯೋ ಇಲ್ವೋ ಅಂತ ನೋಡಿರಿ. ಅವೆರಡು ಆಯಿತಾ. ಈಗ ಇದಕ್ಕೆ ಹಾಕ್ತಾಯಿದ್ದೀನಿ 5 ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ.
ಒಂದೇ ಥರ ಬೀಡ್ಸ್ ಆದರೆ ಈಸಿಯಾಗಿ ಹಾಕ್ಬಿಡ್ಬೋದು. ಬಟ್ ಬೇರೆ ಬೇರೆ ಬೀಡ್ಸ್ನ ಮಿಕ್ಸ್ ಮಾಡಿ ಹಾಕ್ಬೇಕಲ್ವ, ಅವಾಗ ಸ್ವಲ್ಪ ಲೇಟ್ ಆಗುತ್ತೆ ನೋಡಿ. ಲೋಡಿಂಗ್ ಮಾಡ್ಕೊಂಡು ಹಾಕ್ಬೇಕಂದ್ರೆ ಆಲ್ಮೋಸ್ಟ್ ಭಾಳ ಸ್ಲೋ ಆಗಿಬಿಡುತ್ತೆ. ಯಾಕಂದರೆ ಒಂದೇ ಥರದ ಬೀಡ್ಸ್ ಇರಲ್ಲಲ್ವ, ಅವು ಮಧ್ಯದಲ್ಲಿ ಬರುತ್ತೆ ಅಂದಾಗ ಏನಾಗುತ್ತೆ, ಸ್ವಲ್ಪ ಡಿಲೇ ಆಗಿಬಿಡುತ್ತೆ ಡಿಸೈನು. ನೋಡಿರಿ, ಈಗ ಅಟ್ ಎ ಟೈಮು ನಾನೇನು ಮಾಡ್ತಿದ್ದೀನಿ, 3 ಡ್ರಾಪ್ ಶೇಪ್ ಬೀಡ್ಸೇ ತೊಗೊಂಡು ಬಂದಿದ್ದೀನಿ. ಈಗ ಸೆಂಟ್ರಲ್ಲಿ ನಾನು ಡ್ರಾಪ್ ಶೇಪು ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ. ಎಕ್ಸ್ಟ್ರಾ ಚೈನ್ ಹಾಕ್ತಾಯಿದ್ದೀನಿ ನೋಡಿ, ಇಲ್ಲಿ ಕ್ಲಿಯರಾಗಿ ಕಾಣಿಸುತ್ತೆ. ಒಂದು ಶುಗರ್ ಬೀಡ್ಸ್ಗಿಂತ ಕೆಳಗಡೆ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ನೋಡಿರಿ, ಸೆಂಟ್ರಲ್ಲಿರೋದು ಸ್ವಲ್ಪ ಉದ್ದ ಬಂದಿದೆ, ಸೈಡಲ್ಲಿರೋದು ಸ್ವಲ್ಪ ಕೆಳಗೆ ಹೋಗಿದೆ. ಈ ಥರ ಇದ್ದಾಗ ಏನಾಗುತ್ತೆ, ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಸಿಯಾಗಿ ಹಾಕ್ಬೋದು ನೋಡಿರಿ, ಇದರಲ್ಲಿ ಏನಂತ ವ್ಯತ್ಯಾಸ ಅಂದರೆ ಅಂಥ ಏನು ಕಷ್ಟ ಇಲ್ಲ. ನೋಡಿಕೊಂಡು ನಿಧಾನಕ್ಕೆ ಹಾಕ್ಬೋದು ನೋಡಿರಿ. ಎಂಡ್ಲಾಕ್ ಮಾಡಿದ್ದೀನಿ. ಈಗ ಇನ್ನೊಂದು ಪ್ಲಸ್ ಮಾರ್ಕಲ್ಲಿ ಇತ್ತಲ್ವ, ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಕರೆಕ್ಟಾಗಿ ಬೀಡ್ಸ್ ಕೆಳಗಡೆಯಿಂದನೇ ಚೈನ್ ತೊಗೊಳ್ಳಿ. ಆ ಪಕ್ಕದಲ್ಲಿ ತೊಗೊಂಡ್ರೆ ಏನಾಗುತ್ತೆ, ಅಲ್ಲಿ ಎಂಟಿ ಅನಿಸುತ್ತೆ, ಖಾಲಿ ಅನಿಸುತ್ತೆ ಜಾಗ, ಅಂದರೆ ಗ್ಯಾಪ್ ಕೊಟ್ಟಿರೋ ಥರ ಆಗುತ್ತೆ ನೋಡಿ. ಅದಕ್ಕೋಸ್ಕರ ಅದ್ರ ಬೀಡ್ಸ್ ಕೆಳಗಡೆಯಿಂದನೇ ಚೈನ್ ತೊಗೊಳ್ಳಿ. ಈಗ ಡ್ರಾಪ್ ಶೇಪು ಮತ್ತು ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಸೈಡಲ್ಲಿರೋ ಡ್ರಾಪ್ ಶೇಪು ಶುಗರ್ ಬೀಡ್ಸು ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಸುಲಭವಾಗಿ ಹಾಕ್ಬೋದು ನೋಡಿ, ಎಲ್ಲಿ ಏನು ವ್ಯತ್ಯಾಸ ಆಗೋಲ್ಲ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಒಂದೇ ಸಲ ಅಂದರೆ ಯಾವುದೂ ಬರೋದಿಲ್ಲ, ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಈಸಿಯಾಗಿ ಕಲಿಬೋದು ನೋಡ್ರಿ ಯಾವುದೇ ಆಗಲಿ. ಈಗ ಬೀಡ್ಸ್ ವರ್ಕು ಕಂಪ್ಲೀಟ್ ಆಗುತ್ತೆ ನೋಡಿ. ಬೀಡ್ಸ್ ವರ್ಕ್ ಕಂಪ್ಲೀಟ್ ಆದಮೇಲೆ ನಾನೇನು ಮಾಡ್ತೀನಿ, ಲವಂಗ ನಟ್ ಹಾಕ್ತೀನಿ. ತುಂಬ ಈಸಿಯಾಗಿ ಹಾಕ್ಬೋದು. ಈಗ ಬೀಡ್ಸ್ ವರ್ಕ್ ಕಂಪ್ಲೀಟ್ ಆಯ್ತಲ್ವ, ಈಗ ಎಂಡ್ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟು ಈಸಿಯಾಗಿ ಎಷ್ಟು ನೀಟಾಗಿ ಬಂದಿದೆ ನೋಡಿರಿ ಡಿಸೈನು. ಕರೆಕ್ಟಾಗಿ ಪ್ಲಸ್ ಮಾರ್ಕ್ ಹಾಕ್ಕೊಂಡು ಮಾರ್ಕ್ ಹೆಂಗಿದೆಯೋ ಹಂಗೆ ಬೀಡ್ಸ್ ವರ್ಕ್ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಈಗ ನೆಕ್ಸ್ಟು ಮಧ್ಯದಲ್ಲಿ ಲವಂಗ ನಾಟ್ ಹಾಕ್ತಾಯಿದ್ದೀನಿ ನೋಡಿ. ಚಮಕಿ ಬಳಸ್ತಾಯಿದ್ದೀನಿ. ಆಲ್ಮೋಸ್ಟ್ ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾ ಹೋಗ್ತೀನಿ, ಲವಂಗ ನಾಟ್ ಬಂದರೆ ಚಮಕಿ ಹಾಕಿದರೆ ಬ್ರೈಡೆಲ್ಲ ಕಾಣಿಸುತ್ತೆ ಅಂತ. ಇವಾಗ ಬೀಡ್ಸ್ ಯಾವ ಥರ ವಿ ಶೇಪಲ್ಲಿ ಹಾಕಿದ್ವು ಅದೇ ಥರ ನಾನು ನೋಡಿ, ಸೆಂಟ್ರಲ್ಲಿರೋದು ಮೇಲ್ಗಡೆ ಸ್ವಲ್ಪ ಉದ್ದ ಇರುತ್ತೆ, ಆ ಸೈಡಲ್ಲಿ ಇರ್ತಕ್ಕಂಥವು ಆ ಕಡೆ ಈ ಕಡೆ, ಆ ಮಧ್ಯದಲ್ಲಿರೋದಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ ನೋಡಿ ಉದ್ದ. ಕರೆಕ್ಟಾಗಿ ಅಲ್ಲಿ ಮಾರ್ಕ್ ಮಾಡಿರೋಷ್ಟೇ ಅದ್ರ ಮೇಲೇ ಹಾಕ್ಕಂತ ಬರ್ತಾಯಿದ್ದೀನಿ ನೋಡಿ. ಸೈಜ್ ಕೂಡ ಈ ಬೀಡ್ಸ್ ಇದಾವಲ್ವ, ಬೀಡ್ಸ್ಗಿಂತ ಸ್ವಲ್ಪ ಕೆಳಗಡೆನೇ ಇರಲಿ. ಪ್ರತಿಯೊಂದು ಕೆಲಸನೂ ನೀಟಾಗಿ ಸ್ಲೋ ಆಗಿ ಮಾಡಿ. ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಕಲ್ತ ಮೇಲೆ ಎಷ್ಟು ಫಾಸ್ಟಾಗಿ ಮಾಡ್ತೀವೋ ಅದು ಇಂಪಾರ್ಟೆಂಟ್ ಆಗೋಲ್ಲ. ಅದಕ್ಕೋಸ್ಕರ ನೀಟಾಗಿ ಫಿನಿಶಿಂಗ್ ಮಾಡೋದು ಕಲ್ತ್ಕೊಳ್ರಿ. ಇವೆಲ್ಲ ಒಂದು ಕ್ಲಾತ್ ಮೇಲೆ ಹಾಕ್ಕೊಂಡು ಒಂದು ಕಡೆಗೆ ಇಟ್ಕೊಳ್ರಿ. ಯಾರನ್ನು ನಿಮ್ಮ ಹತ್ರ ಬಂದಾಗ ಅಂದರೆ ಈ ವರ್ಕ್ ಬೇಕು ಅಂದಾಗ ನಿಮಗೆ ತೋರ್ಸೋಕ್ಕಾದ್ರೂ ಒಂದು ಇದಿರುತ್ತೆ. ಅಂದರೆ ಹಾಕಿರ್ತೀವ ಅದು ಫಿನಿಶಿಂಗ್ ಅವ್ರಿಗೆ ತೋರಿಸಿದ್ರು ಅವ್ರಿಗೊಂದು ಐಡಿಯಾ ಸಿಗುತ್ತೆ ಡಿಸೈನ್ ಯಾವ ಥರ ಬರುತ್ತೆ ಅಂತ. ಅದಕ್ಕೋಸ್ಕರ ಒಂದು ಎಕ್ಸ್ಟ್ರಾ ಕ್ಲಾತ್ ಮೇಲೆ ವರ್ಕ್ ಮಾಡಿ ಒಂದು ಕಡೆಗೆ ಇಟ್ಕೊಂಡಿರಿ. ಈ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ನಮಗೂ ಕ್ಲಾತ್ ಮೇಲೆ ಹಾಕಿ ತೋರಿಸೋರು, ಅಂದರೆ ಎಕ್ಸ್ಟ್ರಾ ಕ್ಲಾತ್ ಮೇಲೆ. ಅದು ನನ್ನ ಹತ್ರ ಈಗಲೂ ಇದೆ, ನಾನು ಕಲಿಬೇಕಾದ್ರೆ ಹಾಕಿರೋದು. ಬಟ್ ಇವಾಗ ನಿಮಗೋಸ್ಕರ ನಾನು ಎಕ್ಸ್ಟ್ರಾ ಕ್ಲಾತ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಿದ್ದಾವೆ ಡಿಸೈನುಗಳು ಮಾತ್ರ. ಕರೆಕ್ಟಾಗಿ ಫಿನಿಶಿಂಗ್ ಮಾಡೋದು ಕಲ್ತ್ಕೊಳ್ರಿ. ಎಲ್ಲೂ ಏನು ವ್ಯತ್ಯಾಸ ಆಗಲಿಲ್ದಂಗೆ ಸ್ವಲ್ಪ ಫಿನಿಶಿಂಗ್ ಇದು ಅಂದರೆ ಎಕ್ಸ್ಟ್ರಾ ಕ್ಲಾತು ಇದರಲ್ಲಿ ಅಷ್ಟೊಂದು ನೀಟಾಗಿ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ ಮಾತ್ರ ಅಂದ್ಕೊಳಕ್ಕೆ ಹೋಗಬೇಡಿ. ನೀಟಾಗಿ ಹಾಕ್ರಿ. ಯಾಕಂದರೆ ಬೇರೆಯವ್ರಿಗೆ ತೋರಿಸ್ಬೇಕಾದ್ರೂ ನೀಟಾಗಿದ್ದರೆ ಅವ್ರಿಗೂ ಒಂದು ಅಂದರೆ ಹಾಕ್ಸ್ಬೇಕು ಅನ್ನೋದು ಒಂದು ಇಂಟ್ರೆಸ್ಟ್ ಬರುತ್ತೆ. ಚೆನ್ನಾಗಿ ಹಾಕಿದ್ದಾರಪ್ಪ, ಚೆನ್ನಾಗಿ ಹಾಕ್ತಾರೆ ಅನ್ನೋದಾದರೂ ಒಂದು ಐಡಿಯಾ ಸಿಗುತ್ತೆ. ಅದಕ್ಕೋಸ್ಕರ ನೋಡಿ, 2ರಲ್ಲಿ ಲವಂಗ ನಾಟ್ ಹಾಕಿದ್ದೀನಿ. ಈಗ 3ನೇದ್ರಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಮೂರಲ್ಲೂ ಅಂದರೆ 2 ಹಾಕಿದ್ದೀನಲ್ವ, ಅದರಲ್ಲೂ ನೋಡಿರಿ ಸೆಂಟ್ರಲ್ಲಿರೋದು ಸ್ವಲ್ಪ ಮೇಲಕ್ಕೆ ಬಂದೈತೆ, ಸೈಡಲ್ಲಿರೋದು ಸ್ವಲ್ಪ ಕೆಳಗಡೆ ಇದೆ ನೋಡಿರಿ. ನಿಮಗೆ ಸಿಂಪಲ್ ಡಿಸೈನು ಮತ್ತು ಈ ಥರ ಬುಟ್ಟಾಸ್ ಎಲ್ಲ ತೋರಿಸ್ತಾ ಇದ್ದೀನಿ. ಈಸಿಯಾಗೆ ತೋರಿಸ್ತಾ ಇದ್ದೀನಿ ನೋಡಿರಿ, ಯಾವನ್ನೂ ಕಷ್ಟ ಅಂತ ತೋರಿಸಿಲ್ಲ. ಬಟ್ ಎಲ್ಲ ಸಿಂಪಲ್ ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಗ್ರ್ಯಾಂಡಾಗಿರ್ತಕ್ಕಂಥ ವರ್ಕ್ಗಳನ್ನ ತೋರಿಸ್ತಿದ್ದೀನಿ. ಕೆಲವ್ರು ಏನಾದರೂ ಕಾಮೆಂಟ್ ಮಾಡಿ ನಮ್ಗೆ ಈ ಥರ ಡಿಸೈನ್ ಬೇಕು ಅಂದವನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಅದರ್ವೈಸು ನಾನೇನು ಮಾಡ್ತೀನಿ, ಫಸ್ಟು ಸ್ಟಾರ್ಟಿಂಗು ಸಿಂಪಲ್ಲಾಗಿರೋ ಡಿಸೈನುಗಳೇ ತೋರಿಸ್ತಾ ಇದ್ದೀನಿ ನೋಡಿ.
ನೀಟಾಗಿ ಬರಲಿಲ್ಲ ಅಂದರೆ ರಿವರ್ಸ್ ತೊಗೊಂಡ್ಬಿಡ್ರಿ. ರಿವರ್ಸ್ ತಗೊಂಡು ಮತ್ತೆ ಇನ್ನೊಂದು ಸಲ ಹಾಕಿರಿ. ಬಂದರೆ ಮಾತ್ರ ಹಾಕ್ರಿ, ಬರಲಿಲ್ಲಪ್ಪ ಅಂದರೆ ಮತ್ತೆ ಬಿಚ್ಚೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಏನಾದರೂ ವ್ಯತ್ಯಾಸ ಆಗುತ್ತೆ ಅಂತ ಗೊತ್ತಾಗುತ್ತಲ್ವ, ಅವಾಗೇನು ಮಾಡಿ ರಿವರ್ಸ್ ಮಾಡಿಬಿಡ್ರಿ ಫುಲ್ಲು. ನೋಡಿರಿ ಎಷ್ಟು ನೀಟಾಗಿ ಬಂದಿದೆ ಡಿಸೈನ್. ಕರೆಕ್ಟಾಗಿ ಪ್ಲಸ್ ಮಾರ್ಕಲ್ಲಿ ನಾವು ಮೆಜರ್ಮೆಂಟಲ್ಲಿ ಮತ್ತು ಎಷ್ಟು ಬೀಡ್ಸ್ ಹಾಕ್ತೀವಿ ಅನ್ನೋದು ಕರೆಕ್ಟಾಗಿ ಗೊತ್ತಿದ್ದರೆ ಸಾಕು. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನಿಮ್ಗೆ ಯಾವುದೇ ಒಂದು ಡಿಸೈನ್ ಅರ್ಥ ಆಗ್ಬೇಕಂದ್ರೆ ವೀಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ. ಅವಾಗ ಏನಾಗುತ್ತೆ, ಡಿಸೈನು ಅರ್ಥ ಆಗುತ್ತೆ ಮತ್ತು ಈಸಿಯಾಗೂ ಕಲ್ತ್ಕೊಂತಾರೆ ನೋಡಿರಿ. ಈ ಡಿಸೈನ್ ಏನಾದರೂ ನಿಮಗೆ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.